ಬನ್ನಿ. ಯಾವರು? ಹೋಟೆಲ್ ತಿನ್ನಿ. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಜೀರಿಗೆ ಸಾಸಿವೆ ವ್ಯಾಪಾರ. ಹಾಂ, ಜೀರಿಗೆ ಸಾಸಿವೆ ವ್ಯಾಪಾರ. ಏನು ಜೀರಿಗೆ ಸಾಸಿವೆ ವ್ಯಾಪಾರ. ವ್ಯಾಪಾರ ಮಾಡೋರು ಇಲ್ಲಿ ಯಾಕೆ ಮಲಗ್ತಾರೆ? ಲೇಟ್ ಆಯಿತು, ಕುಂಬಾಡಿಯಿಂದ ಮಾರ್ಕೊಂಬಂದಿವಿ. ಲೇಟ್ ಆಯಿತು, ಬೆಳಗ್ಗೆ ಹಿಂಗೆ ಮಾರಿ ಅಂತ ಹೋಗೋಣ ಅಂತ. ಯಾರಿಗೆ ಇನ್ಫಾರ್ಮೇಷನ್ ಮಾಡಿದ್ದೀವಿ? ಸಂಜೆನ ಇಲ್ಲೇ ಇದ್ರಂತಲ್ಲ. ಅದೇ ಅಣ್ಣ ಚೇತನ ಅಂತವ್ರಲ್ಲ, ಅವರಿಂದ ಮಾಡ್ಕೊಳ್ರಪ್ಪ ಅಂತಂದ್ರು. ನಿಂತ್ಕೊಳ್ರಿ ನಿಮಿಷ. ಯಾವ ಚೇತನ? ಯಾರು ಚೇತನ ಅಂತಾರಂತಲ್ಲ ಇಲ್ಲಿ. ಹಾಂ, ಚೇತನ ಅಂತವ್ರಂತಲ್ಲ, ಮಾಡ್ಕೊಳ್ರಪ್ಪ ಅಂದರು. ಅಲ್ಲಪ್ಪ, ಹಿಂಗೆ ಅಪರಿಚಿತರು ಊರೊಳಗಡೆ ಬಂದರೆ ಅಂತದ್ದೇ ನೀವು ಊರಲ್ಲೇ ಯಾಕೆ ಓಡಾಡ್ತೀರಾ? ಅಣ್ಣ ವ್ಯಾಪಾರ ಇನ್ನೊಂದು ಒಂಚೂರು ಜೀರಿಗೆ ಸಾಸಿವೆ ವ್ಯಾಪಾರ ಮಾಡಿದಂತ ಹೋಗೋದು. ಅಲ್ಲ, GSS ವ್ಯಾಪಾರ ಇವಾಗೆಲ್ಲ ಮಾಡೋದು. ಅಟ್ಟಿ ತುಂಬ ಓಡಾಡೋಂಥ ಕೆಲಸ ಏನಿದೆ ನಿಮಗೆ? ಇಲ್ಲ ಸುಮ್ಮನೆ ಸಂಜೆಯಿಂದ ಓಡ್ತಾ ಇದ್ರಂತಲ್ಲ, ಏನು ಓಡ್ತಿದ್ದೀರಾ? ವ್ಯಾಪಾರ ಅಷ್ಟೇ. ಒಂದಣ್ಣ, ಇವಾಗ ನೀವು ಇದ್ರಾಗಿರೋರು ಇದು ಮಾಡ್ಬೇಕಲ್ವಾ? ಅಲ್ಲ, ನಾವು ಊಟ ಕೇಳಕ ಹೋಗಿದ್ದೆ, ಕೊಟ್ರಣ ಪಾಪ. ಹೋಟೆಲ್ ದಿನರ್ ಯಾವ್ದಾದ್ರು ನಂಬರ್ ಕೊಡ್ತೀರಾ? ಅಣ್ಣ ಇವಾಗ ಹಾಂ, ಇವಾಗ ಅಲ್ಲ ಬೆಳಗ್ಗೆ ಅಷ್ಟು ನನ್ನ ನಂಬರ್ ಬೇಕಾದ್ರೆ ಕೊಡ್ತೀನಿ. ನಿನ್ನ ನಂಬರ್ ತಗೊಂಡು ನೀವೇ ಇಲ್ಲಿ ಇದ್ರಾಗಿದ್ಯಾ? ನಿನ್ನ ನಂಬರ್ ಬೇಡ. ನಿಮ್ಮೂರವ್ರು ಯಾರು, ನಿಮ್ಮ ಅಣ್ಣ ತಮ್ಮದಿರು ಯಾರು, ನೀವು ನಿಜವಾದ ವ್ಯಾಪಾರ ಆದರೆ ನಮ್ಗೇನು ತೊಂದರೆ ಇಲ್ಲ. ಸೇರು ಸರಿ ಎಲ್ಲ ನಾವು ಸರಿ ಬೆಳೆಯೋಣ. ಈಗಣ ಸರಿ ಸೇರು ಅವೆಲ್ಲ ನೋಡೋಣ. ನಾವೇನು ಹಾಕಿರ್ತಾರಲ್ಲ ಈಗಣ, ಮರ ಸಾರಿಸೋದು ಸರಿ. ಏನಮ್ಮ ಅದು? ಮರ ಸಾಕೋದು ಈ ಮೆಂತ್ಯ ಸರಿ ಅಂತಾರಲ್ಲ, ಅದು ನಾನು ಬೆಳಿತೀನಿ. ಅದು ಜೀರಿಗೆ ಸಾಸಿವೆ ಮೆಂತ್ಯ ಮಾಡ್ತಾರೆ. ತೆಗೆನಡೋರು ಅವರೇ ಒಳಗೆ ಹೋಗ್ಯವ್ರು, ಆದ್ಮೇಲೆ ಬೀಗ ಹೆಂಗೆ ಹಾಕ್ತಾರೆ? ಇಲ್ಲ ಅವರೇ ಹೇಳಿ ವ್ಯಾಪಾರ ಸಾಸಿವೆ ಜೀರಿಗೆ ಎಲ್ಲ ವ್ಯಾಪಾರ. ಸಾಸಿವೆ ಇದು, ಜೀರಿಗೆ ಅಲ್ಲ. ಜೀರಿಗೆ ಖಾಲಿ ಆಯ್ತಾನ, ಸಾಸಿವೆ ಸರಿ ಐತೆ. ಸಾಸಿವೆ ಒಂದು ಮಾರಕ್ಕೆ ನೀವು ಸಂಜೆಯಿಂದ ಇಲ್ಲೇ ಇದ್ದೀರಾ? ಜೀರಿಗೆ ಮೆಂತ್ಯ ಹುಚ್ಚೆಳ್ಳು ಎಲ್ಲ ಎಲ್ಲಿ ಏನೇನೈತಿ ತೋರಿಸಿ. ಸಾಸಿವೆ ಸರಿ ಐತಾನ. ಮತ್ತೆ ಖಾಲಿ ಆಗಿತ್ತಲ್ಲ, ಹೋಗ್ಬೋಯ್ತಲ್ಲ ಊರಿಗೆ. ಇದನ್ನು ಸರಿ ಮಾಡ್ಕೊಂಡು ಸರಿ ಆಯ್ತು. ಬೆಳಗ್ಗೆ ಬಳ್ಕೊಂಡು ಮಾಡ್ಕೊಂತ ಹೋಗೋಣ. ಅಲ್ಲಮ್ಮ, 8 ಗಂಟೆವರೆಗೂ ಬಸ್ ಇದ್ದಾವೆ ಇಲ್ಲಿ ನಮ್ಮೂರಿಂದ. ಆಯ್ತಣ್ಣ, ಸರಿ ಐತೆ. ಬೆಳಗ್ಗೆ ಖಾಲಿ ಎಷ್ಟು ಗಂಟೆ ಬಂದಿತ್ತು ತುಂಬಾಣಿಂದ ನೀವು? ನಾವು ಬೆಳಗ್ಗೆ ಅಣ್ಣ ಇಲ್ಲಿ ಬಂದು ಎಷ್ಟೊತ್ತಿಗೆ? ಆಯ್ತು, ಇರಲಿ ಅಣ್ಣ. ಈಗ ಅವ್ರು ಯಾವ ಊರವರು ಅವ್ರ ಕಡೆಗೆ ನಂಬರ್ ತಗೊಳ್ಳಿ. 5:30 ಆಯ್ತು. ಅಲ್ಲಮ್ಮ, 5:30 ಬಂದವರು ನೀವು ಊರಿಗೆ ಹೋಗ್ಬೇಕಲ್ವಾ? ಏನ್ ಮಾಡ್ತಾ ಅಲ್ಲಿ? ಬೆಳಗ್ಗೆ ಹಂಗೆ ಬರ್ಕೊಂಡು ಸಂಜೆ ಹೋಗೋಣ. ಏನ್ ಈ ಮಾರಕ್ಕೆ ಏನೈತಿ ನಿಮ್ಮ ಹತ್ರ? ಈಗ ಸರಿ ಐತಲ್ಲ, ಸರಿ ಮಾಡ್ತಾ ಇದ್ದೀರಾ? ಮರಗಳು ಬೆಳ್ಕೊಂಡು ಹೋಗೋದು. ಅದೇ ನೆಪ ಅದು. ಅವೆಲ್ಲ ರೀಸನ್ ಅಲ್ಲ. ಅಲ್ಲ, ಇದು ನೆಪಕ್ಕೆ ಇದು. ಇಲ್ಲ ನಾವು ಸರಿ ಮಾಡೋದು ಮರಗಳು ಸರಿ ಯಾರು ಮಾರತ್ತ ಅಂತಾರೆ? ಮರಕ್ಕೆ ಬೆಳೆಯೋದು ಅಂತಾರಣ್ಣ. ಮರಕ್ಕೆ ಬೆಳೆಸ್ಕೊಂಡು ಒಂದಮ್ಮ ಮರಕ್ಕೆ ಬಸಾಗಿ ನಾವು ಸರಿ ಇಟ್ಕೊಂಡು ನೀವು ಒಂದಿನ ಹೇಳ್ತೀರಾ? ಸಂಜೆ ಬಂದರು ಬೆಳಗ್ಗೆ ಬರ್ಕೊಂಡು ಸಂಜೆ ನೀವು ಸಾಯಂಕಾಲ ಕೇಳ್ಕೊಂಡು ಜೀರಿಗೆ ಮೆಣಸೆಲ್ಲ ಮಾಡ್ತೀವಿ ಅಂತ. ಎಲ್ಲಿದೆ ತೋರಿಸು ಜೀರಿಗೆ ಮೆಣಸೆಲ್ಲ. ಈಗ ನಾ ಸಾಸಿವೆ ಐತೆ ನೋಡೋಣ. ಅಲ್ಲ ರೀ, ಅರ್ಧ ಕೆಜಿ ಸಾಸಿವೆ ಇಲ್ಲ, ಅರ್ಧ ಕೆಜಿ ಜೀರಿಗೆ ಇಲ್ಲ. ಬಂದಿದ್ದಾರ ನೋಡಿ, ಚೀಲಗಳೆಲ್ಲ ಐತೆ. ಎಲ್ಲ ಚೀಲಗಳೆಲ್ಲ ಖಾಲಿ ಮಾಡ್ಕೊಂಡು ನಾವು ಬಂದು 5 ದಿನ ಆಯ್ತು. ಒಂದಮ್ಮ 5 ಗಂಟೆ ಖಾಲಿ ಆಯ್ತಲ್ಲ, ಹೋಗ್ಬೋದಲ್ಲ ಊರಿಗೆ. ಇನ್ನ ಸರಿ ಐತೆ. ಸ್ವಲ್ಪ ಇದೈತೆ. ಎಕ್ಸೈಸ್ ನಿಮ್ಮೂರ ಕಡೆ ಆಯ್ತಪ್ಪ, ಇಬ್ರಪ್ಪ, ನಿನ್ನ ನಂಬರ್ ಯಾರೋ ನಿಮ್ಮ ಅಣ್ಣ ತಮ್ಮದಿರ ನಂಬರ್ ಕೊಡಪ್ಪ. ನೀವು ನಿಜವಾದ ವ್ಯಾಪಾರ ಆದರೆ ನಮ್ಗೇನು ತೊಂದರೆ ಇಲ್ಲ. ವ್ಯಾಪಾರದವ್ರೆ ನಾನು ಸುಳ್ಳು ಆಯ್ತು, ನಿಮ್ಮ ಅಣ್ಣ ತಮ್ಮದಿರ ನಂಬರ್ ಕೊಡಿ, ಅವ್ರ ಹತ್ರ ಮಾತಾಡ್ತೀನಿ. ನಂಬರ್ ಕೊಡ್ರಿ, ಫೋನ್ ನಂಬರ್ ಸುಳ್ಳು ಹೇಳ್ಬೇಕ್ರೆ ನೋಡೋಣ. ಕೊಡಿ ನಂಬರ್. ಸರಿ ಕಾಯಿಸ್ಕೊಂತೀವಿ. ಆಗೋದ್ರೆ ಸರಿ ಕಾಸ್ಕೊತೀವಿ ವ್ಯಾಪಾರ. ಐಟಮ್ ತೋರ್ಸಮ್ಮ ಏನೈತೆ. ಸರಿ ಐತನ. ಅದನ್ನೇ ಹೇಳ್ತಾರ. ಮಾರ ಅಂತದ್ದು ಏನೈತೆ? ನೀವು ವ್ಯಾಪಾರಸ್ಥರ ಅಂತ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಊರಣ ಇಲ್ಲೇ ಊಟ ಇಸ್ಕೊಂಡು ಇಲ್ಲೇ ತಿಂದು ಮಾಡ್ಕೊಂಡಿದ್ದೆ. ವ್ಯಾಪಾರಸ್ಥರಾದರೆ ಇಡೀ ಊರು ತುಂಬ ಅಬ್ಸರ್ವ್ ಮಾಡ್ಕೊಂಡು ಓಡಾಡಲ್ಲ. ಅಣ್ಣ ವ್ಯಾಪಾರ ನಾವು ಊಟ ಕೇಳಕ್ ಹೋಗಿದ್ವಿ ಅಷ್ಟೇ ಅಣ್ಣ. ಅಂಥದ್ದೇನಿಲ್ಲ. ನಾವು ಖಾಲಿ ಆದ್ರೆ ನೀವು ಅವಾಗ ಜೀರಿಗೆ ಮೆಣಸಲ್ಲ ಐತೆ ಅಂದ್ರೆ ಜೀರಿಗೆ ಮೆಣಸಲ್ಲ ತೋರಿಸ್ರಿ. ಇದನ್ನ ಸಾಸಿವೆ ಲೇಟ್ ಆದ್ರೆ ಅಡಿಗೆನು ಮಾಡ್ಕೊಂತೀವಿ. ಇಲ್ಲಿ ಬರೋಷ್ಟೊತ್ತಿಗೆ ಲೇಟ್ ಆಗಿದ್ದಕ್ಕ ಅಡಿಗೆ ಮಾಡ್ಕೊಂಡಿಲ್ಲ. ಊಟ ಕೇಳಕ್ ಅವೆಲ್ಲ ಇದಲ್ಲಮ್ಮ, ಎಲ್ಲ ಐಟಮ್ ತೋರಿಸ್ರಿ. ಇದನ್ನ ಸಾಸಿವೆ ಸರಿ. ಜೀರಿಗೆ ಮೆಣಸಲ್ಲ ಜೀರಿಗೆ ಖಾಲಿ ಆಗೈತೆ. ಜೀರಿಗೆ ಖಾಲಿ ಆಗೈತಣ್ಣ. ಇದೇನದು? ಸರಿ ಐಟಮ್. ಇದು ಮರಕ ಐಟಮ್ ಖಾಲಿ ಆದ್ರೆ ಪೌಡ್ರು ಸರ್ ನಮಸ್ಕಾರ. ಅಡಿಗೆ ಮಾಡ್ಕೊಂತೀವಿ. ಎಲ್ಲ ಹುಲಿಕುಂಟೆಗೆ ಅಪರಿಚಿತರು ಒಂದಿಬ್ಬರು ಬಂದು ನಮ್ಮ ಊರು ತುಂಬ ಓಡಾಡ್ತಿದ್ದಾರೆ. ಅಯ್ಯೋಣ ವ್ಯಾಪಾರ ಎಲ್ಲಾನ ಖಾಲಿ ಆದ್ರೆ ದಯವಿಟ್ಟು ಇಲ್ಲಿಗೆ ಬರಬೇಕಾಗುತ್ತೆ. ಹೂನಮ್ಮ, ಎಲ್ಲ ಐಟಮ್ ಎಲ್ಲ ಖಾಲಿ ಆಗೈತಲ್ಲ. ಇರೋದೇ ಇದೆಲ್ಲ ಆಯ್ತಲ್ಲ, ಇದು ಮಾರ್ಕೊಂಡು ಏನೈತೆ ಮಾರೋದಕ್ಕೆ?
ಸಾಸಿವೆ ಐತೆ ಏನ್ ಅದಕ್ಕೆ ಸಾಸಿವೆನಾ ಮಾರ್ಗ ಅಂತ ಬಂದಿರುತ್ತೆ ಮಾರ್ಕೊಂಡ್ ಈ ಅರ್ಧಕ್ಕೆ ಸಾಸಿವೆ ಮಾರ್ಕೊಂಬತ್ತಲ್ಲ 5 ಗಂಟೆಯಿಂದ ಮಾರ್ಬೇಕು ಅರ್ಧಕ್ಕೆ ಸಾಸಿವೆ ಖಾಲಿ ಆದ್ರೆ ತಪ್ಲೆ ಐತೆ ಐಟಮ್ ಇದೆ ನಾವು ಅದನ್ನ ನಮ್ಮ ಕೇಳ್ತಾ ಇರೋದು ನೀವೇನ್ ಹೇಳಿದ್ದು ನಾವು ಜೀರಿಗೆ ಮೆಣಸು ಮಾರೋದು ಅಂತಂದ್ರೆ ಜೀರಿಗೆ ಮೆಣಸು ತೋರಿಸ್ರಿ ಜೀರಿಗೆ ಖಾಲಿ ಆಗುತ್ತೆ ಇವಾಗ ಜೀರಿಗೆ ಮೆಣಸು ಖಾಲಿ ಆಗೈತಲ್ವಾ ಅದಕ್ಕೆ ಸಾಸಿವೆ ಐತೆ ಅಷ್ಟೇ ಊರಿಗೆ ಹೋಗುತ್ತಲ್ಲ 5 ಗಂಟೆಗೆ ಯಾಕೆ ಹೋಗ್ಲಿಲ್ಲ ಊರಿಗೆ ಎಲ್ಲಿ ಖಾಲಿ ಆದ್ರೆ ಅಲ್ಲಿ ತಪ್ಲೆ ಇಸ್ಕೊಂಡು ಕೊಡ್ತೀವಿ ಕಲ್ಸಿ ಸರಿ ಅಮ್ಮ, ನಿಮ್ಮೂರಿಗೆ ನೀವು ಹೋಗ್ಬೇಕಲ್ವಾ? ಹೋಗ್ಬೇಕಲ್ವಾ? 5 ಗಂಟೆಗೆ ವ್ಯಾಪಾರ ಆಯ್ತು ಮುಗೀತಾ? ನಿಮ್ಮ ಮನೆಗೆ ನೀವು ಹೋಗ್ಬೇಕಲ್ವಾ? ಸಾಯಂಕಾಲ ಕಾಯಿಸ್ಬಿಟ್ಟೆ ನಾನು ಕೈ ನಿಮ್ಗೆ ಯಾರು ಅಣ್ಣ ತಮ್ಮದಿರು ಯಾರು ಇಲ್ವಾ? ನಿಮಗೆ ಮನೆ ಇಲ್ವಾ? ಮನೆ ಎಲ್ಲ ಆಯ್ತಣ್ಣ ಇಲ್ದಿರನೆ ಆಯ್ತಲ್ವಾ? ಇಲ್ಲಿ ಬೇರೆಯವ್ರ ಊರಲ್ಲಿ ಸೇರ್ಕೊಂಡು ಈ ಥರ ಸುಮ್ಮನೆ ಕದ್ದು ಪದ್ದು ಓಡಾಡೋದ್ರಿಂದ ಆಯ್ತು ನಾವು ಬೆಳಗ್ಗೆ ಹೊತ್ತು ಜನ ಸಿಗ್ತಾರೆ. ಲೇಟಾಗಿ ನಾವು ಮನೆಯಿಂದ ಬರ್ಬೇಕಂದ್ರೆ ಜನ ಎಲ್ಲ ಕೂಲಿ ಹೊರಟೋಗಿರ್ತಾರೆ. ಏನು ನೀವು ಐಟಮ್ ಏನೈತೆ 1/4 kg ಇದು ಈ ಜೀರಿಗೆ ಮಾರೋದು ದೊಡ್ಡದಾ? ಅಣ್ಣ ನಾವ್ ಎಲ್ಲಿಂದ ಮಾರ್ಕೊಂಡು ಮದ್ಗಿರಿಯಿಂದ ಹಿಂಗೆ ಮಾರ್ಕೊಂತ ಮದ್ಗಿರಿಗೆ ಎಲ್ಲಾರು ರೌಂಡ್ ಹಾಕ್ರಿ. ಏನೋ ಚೀಲಗಟ್ಲೆ ನಿಮ್ಮ ಐಟಮ್ ಐತವೆ ವ್ಯಾಪಾರಕ್ಕೆ ಬಂದವ್ರೆ. ಆಯ್ತು ನೀವು ವ್ಯಾಪಾರ ಮಾಡಿದ್ರೆ ಇಟ್ಕೊಳ್ಳೋಣ ಮದ್ಗಿಂದ ಎಲ್ಲ ಮಾರಾಟ ಮಾಡ್ಕೊಂಡು ವ್ಯಾಪಾರ ಹೊಟ್ಟೆ ಮಾಡಿದ್ರೆ ಮಾಡ್ರಿ ನಾವು ಬೇಡ ಅಂತ ಹೇಳಿಲ್ಲ. ಇಲ್ಲಿ 5 ಗಂಟೆ ಖಾಲಿ ಆಯ್ತಲ್ವಾ ನೀವು ಊರಿಗೆ ಹೋಗ್ಬೇಕಾದ್ರೆ ಯಾಕೆ ಹೋಗಿಲ್ಲ? ಸರಿ ಮಾರ್ಗ ಅಂತ ಹೋಗೋಣ ಅಂತ. ಅದನ್ನೇ ಕಾಯ್ಕೊಂಡಿದ್ದೀರಾ? ನಿಮ್ಮದೇ ಕಾಯ್ಕೊಳ್ರಿ ಅದನ್ನ. ಅಲ್ಲಣ್ಣ ಮರ ಜನ ಸಿಗ್ತಾರೆ ಇಷ್ಟೊತ್ತಾಗ ಆರಲ್ಲ ಅಂದ್ರು ಸಾಯಂಕಾಲ ಸಂಜೆ ಬಂದರು 5 ಗಂಟೆಯಿಂದ ಬಂದ್ರಲ್ಲಮ್ಮ. ಅಮ್ಮ ಇದು ಸಿಟಿ ಅಲ್ಲಮ್ಮ ಇರೋದೆಲ್ಲ 50-60 ಮನೆ ಅಷ್ಟೇ. ತಗೋಣ ಬೆಳಗ್ಗೆ ಮಾರ್ಗ ಅಂತ ಹೋಗ್ತಿತ್ತು. ಸಾಯಂಕಾಲ ಇಷ್ಟೊತ್ತಾಗ ಆರಲ್ಲ ಬೆಳಗ್ಗೆ ಬಾಮ್ಮ ಬೆಳಗ್ಗೆ ಬಾಮ್ಮ ಅಂದ್ರು. ಸರಿ ಇವತ್ತು ನೈಟ್ ಬೆಳಗ್ಗೆ ಬಳ್ಕೊಂಡಾಗಿ ಹೋಗೋಣ. ಅಣ್ಣ ನೀನು ಅದ್ಯಾವ್ದೋ ಒಂದು ಸಣ್ಣ ಸಗಣಿ ಅಂತ ತೋರಿಸ್ಬೇಡ ನೀನು. ಸರಿ ಅಣ್ಣ ಮರಕ್ಕೆ ಬೆಳೆಯೋದು ಬೇಡ, ಮರಕ್ಕೆ ಬೆಳೆ ಸೊಳ್ಳೆ ಅನ್ನೋದು. ಮರಕ್ಕೆ ಬಳ್ಕೊಂಡು ಬೆಳಗ್ಗೆ ಜನ ಸಿಗ್ತಾರೆ. ಈಗ ಆಯಿತು, ಪೊಲೀಸ್ನವ್ರನ್ನ ಕರೆಸ್ತೀವಿ, ಸ್ಟೇಷನ್ನಾಗೆ ಇದ್ದು ಬೆಳಗ್ಗೆ ಹೋಗಿ. ಹಂಗೆ ಹ್ಞೂ ಅದಕ್ಕೆ ಅಲ್ಲೇನು ವ್ಯಾಪಾರ ಮಾಡುತ್ತಾ ಅಲ್ಲೇ ಮಾಡ್ಕೊಂಡಿದ್ದೀರ. ಇವಾಗ ಸಂಜೆ 5 ಗಂಟೆಗೆ ಬಂದರು ಎಷ್ಟು ಮನೆ ಓಡಾಡಿದಿರ? ಅಣ್ಣ ಒಂದು ಸೇರು ಕೊಟ್ಟಿವಿ, ಊರಾಗೆ ಕೊಟ್ಟಿವಿ ಒಂದು ಸೇರು. ತಿರ್ಗಾ ಊಟಕ್ಕೆ ಸಿಎಂ ಊಟ ತಗೊಂಡು ಈಗ ಆಯಕರು ಊಟ ಕೊಡ್ತು. ನಾನ್ ಕೇಳ್ತಿರೋದು ಇದು ಕೇಳಿದ್ರೆ 5 ಗಂಟೆಗೆ ಬಂದಿರೋದು ಅಲ್ಲಿಗೆ 5 ಗಂಟೆಯಿಂದ ಇರೋದೇ 3 ರೋಡ್ ನಮ್ಮ 3 ರೋಡ್ 5 ಗಂಟೆಯಿಂದ 6 ಗಂಟೆಗೆ ಮುಗಿಸ್ಕೊಂಡು ಹೋಗೋದಲ್ಲ. 8 ಗಂಟೆವರೆಗೂ ಬಸ್ ಇದಾವಲ್ಲ, 3 ರೋಡ್ ಆಗ್ಬೋದು. ಬೆಳಗ್ಗೆ ಇರೋದೇ 3 ರೋಡ್. ಬೆಳಿಗ್ಗೆ ಹೋಗೋ ವಿಷಯ ಬೇಡ, ಏನ್ ಕಿದ್ದೀರಾ ಅಂತ ಅಷ್ಟೇ ಕೇಳ್ತಾ ಇರೋದು. ಸರಿ ಮಾರ್ಗ ಅಂತ ಹೋಗೋಣ ಅಂತ. ಇದು ಯಾರು ಬಳಸ್ಕೊಳ್ಳ ಅಂತ ಹೇಳಿದ್ರಂತಲ್ಲ, ಏನ್ ಕಿದ್ದೀರಾ ಮತ್ತೆ? ಯಾಕೆ ಬಳಸ್ಕೊಂಡು ಜನ ಸಿಕ್ಕಿದ್ರು 5 ಗಂಟೆ ಬಂದ ಜನ ಎಲ್ಲ ಸಿಕ್ಕಿರೋ ನಿಮ್ಗೆ? ಬಳಸ್ತಾರೆ. ಇವಾಗ ಸಾಯಂಕಾಲ ಸಾಯಂಕಾಲ ಬಿಸಿಲಿರಲ್ಲ ಆರಲ್ಲ. ಇವಾಗ ಯಾರನ್ನ ಬಳಸ್ಕೊಂತೀವಿ ಇಲ್ಲಿ ಇರಿ ನೈಟ್ ಅಂತ ಹೇಳಿದ್ರು. ಈ ಕಾಲ ಬೇಡಮ್ಮ ನಮ್ಗೆ. ಅಲ್ಲ ಬೆಳಗ್ಗೆ ಬೆಳೆದ್ರೆ ಸಾಯಂಕಾಲ ನಾವ್ ಕೇಳ್ತಾ ಇರೋದು ಇವಾಗ ನಿಮ್ಗೆ ಯಾರನ್ನ ಬೆಳಿಗ್ಗೆ ಬಳಸ್ಕೊಂತೀವಿ ಬೆಳಿಗ್ಗೆ ಬರ್ರಿ ಅಂತ ಹೇಳಿದ್ರ ಯಾರು? ಆ ಕಡೆ ಬೀದಿಯಾಗೆ ಬರೀಕೆ ಸುಮ್ಮನೆ ಓಡಾಡಿದ್ರೆ 2-3 ಸರಿ. ನೋಡಮ್ಮ ಯಾರು ಮಾತಾಡ್ಸಿಲ್ಲಮ್ಮ. ನೀನು ಮಧ್ಯಾಹ್ನ ಕಣಮ್ಮ ಬಂದಿರೋದಿಲ್ಗೆ 3-4 ಗಂಟೆ ಮಂದಿ ಬಂದಿರೋದವ್ರು ಬಂದ್ಬಿಟ್ಟು ಎಲ್ಲ ಸರಿ ಬೆಳೆಯಕ್ಕೆ ಮರಗಳು ಕೇಳೋರೆ ಆಯ್ತಾ. ಇಲ್ಲ ಅಂತ ಯಾವ್ದು ಬಳಸ್ತಾರೆ ಯಾವಿಲ್ಲ ಅಂತ ಹೇಳ್ಬಿಟ್ಟು ಹೇಳೋರು. ಗೌರವದಾಗ ಎಲ್ಲ ಬಳಸ್ತಾರೆ, ಯಾರು ಬಳಸಂತ ಹೇಳೋರೆ. ಆಯ್ತು ಅಂತ ಹೋಗ್ಬೇಕಾಯ್ತಲ್ವ ಕೇಳ್ಕೊಂಡು. ಸಂಜೆ ಅಂದ್ರೆ ಸುಮ್ಮನೆ ಓಡಾಡ್ದವ್ರೆ. ಸಾಯಂಕಾಲ ನಾವು ಬಂದಿದ್ವಿ ಸುಳ್ಳು ಹೇಳ್ಬೇಕು. ಹೂನಪ್ಪ, ನೀವು ಅನುಮಾನದಾಗ ಓಡಾಡ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ಯಾರು ನಿದ್ದೆ ಮಾಡ್ತಾರೆ ಇವತ್ತು ಹೇಳ್ರಿ? ಈಗ ನಿಂಗೆ ಗೊತ್ತು, ಬೇಕಾದಷ್ಟು ಕಡೆ ಕಳ್ತನ ಆಗ್ತವೆ. ನಿಮ್ಮಂಥವ್ರೆಲ್ಲ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡ್ಕೊಂಡು ಆಮೇಲೆ ಗಾಡಿನ ಪಾಡಿನ ಏನೋ ಒಂದು ಹೊತ್ಕೊಂಡು ಹೋಗ್ತಾ ಇದ್ದೀರಾ. ಆಯ್ತು, ಇವಾಗ ನಿಮ್ಮ ಅಣ್ಣ ತಮ್ಮದಿರ ನಂಬರ್ ಕೊಡ್ರಿ. ನೀವು ನಿಜವಾದ ವ್ಯಾಪಾರಸ್ಥರೇ ಆದ್ರೆ ನಮಗೆ ನಂಬರ್ ಕೊಡಿ. ನಿಮ್ಮಲ್ಲಿ ನಿಮ್ಮ ಕೊಟ್ಟ ದಿನಾಗೆ ನಿಮ್ಮ ಸಂಬಂಧಿಕ ಯಾರು ಇಲ್ವಾ? ಫೋನ್ ಮಾಡಿ, ಒಂದು ಫೋನ್ ಮಾಡಿ. ನೀವು ವ್ಯಾಪಾರಸ್ಥರೇ ಆದರೆ ದಯವಿಟ್ಟು ನಿಮ್ಗೆ ಇರೋಕ್ಕೆ ನಾವು ತೊಂದರೆ ಕೊಡಲ್ಲ. ಅಣ್ಣ ನೀನು ನಿಜವಾದ ವ್ಯಾಪಾರಸ್ಥ ಆದರೆ ನೀನಿರು ಇನ್ನೂ 3 ದಿವಸ ಇರು, ನಮ್ಗೆ ತೊಂದರೆ ಇಲ್ಲ. ಆದರೆ ನಿಮ್ಮಂಥವ್ರು ವೇಷಭೂಷಣ ಬಂದು ಕಳ್ತನ ಮಾಡ್ಕೊಂಡು ಗಾಡಿ ಪಾಡಿ ಎಲ್ಲ ಎತ್ಕೊಂಡೋಗಿ ನೀವು ಇವಾಗ ಒಪ್ಕೊಳ್ಳೋದೇ ಹೆಂಗೆ, ಆದಮೇಲೆ ಯಾರಿಗೂ ಹೇಳೋಕ್ಕಾಗಲ್ಲ. ನಿಮ್ಮ ಹೆಸರೇನು? ನಿನ್ನ ಹೆಸರು? ಶಶಿ ಅಂತ. ಶಶಿ. ನಾವೇನು ಅಂತವ್ರಲ್ಲ ತಾನೆ ವ್ಯಾಪಾರ ಮಾಡಿರಿ, ನೀವು ಬೇಡ ಅಂತಿಲ್ಲ.
ವ್ಯಾಪಾರ ಮಾಡಿ. ಆದರೆ ನೀವು ಅನುಮಾನವಾಗಿ ಯಾಕೆ ಓಡಾಡ್ತಿದ್ದೀರ ಊರು ತುಂಬ? ಊಟಕ್ಕೆ ಇಸ್ಕೊಂಡು ಬರಕ್ಕೆ ಹೋಗಿ 5 ಗಂಟೆ ನಿನ್ನ ಕೆಲಸ ಮುಗೀತಲ್ವಾ? ಅಲ್ಲ ಊಟ ಇಸ್ಕೊಂಡು ಬರಕ್ಕೆ ಹೋಗಿತ್ತು ಅಷ್ಟೇ. 8 ಗಂಟೆವರೆಗೂ ಬಸ್ ಇದಾವಲ್ವಾ? ಹೋಗೋಣ ಈಗ ಬೆಳಗ್ಗೆ ಸರಿ ಮಾಡೋಣ ಅಂತ ಹೋಗೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ ಅಷ್ಟೇ. ಆಯಿತು, ನಿಮ್ಮ ಕಡೆಯವ್ರಿಗೆ ಫೋನ್ ಮಾಡಿ ನಮಗೆ ಕನ್ಫರ್ಮೇಷನ್ ಆದರೆ ನಾವು ಹೋಗ್ತೀವಿ, ಇಲ್ಲಾಂದರೆ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ಅವ್ರ ಹತ್ರನೇ ಅನುಭವಿಸಿ. ಅಣ್ಣ ಅಂಥದ್ದೇನಿಲ್ಲ, ದೇವರೇ ಗೊಂತಂಬಿಟ್ರೆ ಸುಮ್ಮನೆ ವ್ಯಾಪಾರ ಮಾಡ್ಕೊಂಡು ಹೋಗೋದು ಅಷ್ಟೇ. ನಾವು ಸುಳ್ಳು ಪಳ್ಳು ಹೇಳಲ್ಲ. ನಮ್ಗೆ ಏನು ಕಾಣಬೇಕು, ದುಡ್ಕೊಂಡು ತಿನ್ನೋರ್ಗೆ ಕಲ್ತಾನು ಅಣ್ಣ ಇಂಥ ಡೈಲಾಗ್ 100 ಸರಿ ಕೇಳ್ಬಿಟ್ಟಿದ್ದೀವಿ ಅಣ್ಣ. ಏನಣ್ಣ ಹಿಂಗೆ ವ್ಯಾಪಾರದವರು ಅಂದ್ರೂ ಅನ್ಕೊಳ್ತಾರೆ ಅನ್ಕೊಳ್ತಾರೆ. ಅಲ್ಲ, ಅರ್ಧ ಕೆ ಜಿ ಜೀರಿಗೆ ಇಲ್ಲ, ಅರ್ಧ ಕೆ ಜಿ ಸರಿ ಇಲ್ಲ. ನಾವು ಸೇರು ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡ್ತಾರೋ ಲೆವೆಲ್ಗೆ ನೀವು ಇಲ್ಲೇ ಇದ್ದೀರ. ನೋಡಿ ಬೇಕಾದ್ರೆ ನಾವೆಲ್ಲ ಖಾಲಿ ಹ್ಞೂ ರೀ, ಹ್ಞೂನಮ್ಮ, ಇವೆಲ್ಲ ನೆಪ ಮಾತ್ರಕ್ಕೆ ಇಕ್ಕೊಂತೀರ ಅಷ್ಟೇ. 1/4 ಕೆ ಜಿನ ಸೆಟ್ಟು ಸೇರ್ಗಳಿಗಲ್ಲ ನಾವು ನಾವೇನು 1/4 ಕೆ ಜಿ ಇಕ್ಕೊಂಡು ವ್ಯವಹಾರ ಮಾಡೋದು, ಲಾಸ್ಟಿಗೆ ಏನು ಬೇಕು ಅದು ಮಾಡ್ತೀರಾ. ಬಂದಿದ್ದಣ್ಣ ಸುಳ್ಳು ಹೇಳಿ ನಾವು ಮೂಟುಗಳು ಹಾಕೊಂಡು ನಾವು ಕೆಲವು ಬೇರೆ ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡ್ತೀವಿ. ಖಾಲಿ ಆಗಿರೋದ್ರಿಂದ ನೋಡಿ ನಾವು ಚಾರ್ಜಿಂಗ್ ಎಲ್ಲ ವ್ಯಾಪಾರಸ್ಥರು ಹೆಂಗೆ ಗೊತ್ಕೋನಮ್ಮ, ಐಟಮ್ ಖಾಲಿ ಆಯ್ತಾ ಖುಷಿಯಾಗಿ ಮನೆಗೆ ಹೋಗ್ತಾರೆ. ಅರ್ಧ ಮತ್ತೆ ನಾವು ತರ್ತೀವಿ. ಈಗ ನಾವು ಇಬ್ರು ಒಂದೊಂದು ಏರಿಯಾ ಕಡೆಗೆ ಹೋಯ್ತೀವಿ. ಅದೇ 3 ಸೇರವೇ 1/4 ಕೆ ಜಿ ಜೀರಿಗೆ ಐತೆ. ಎಲ್ಲ ನಾವೆಲ್ಲ ಐಟಮ್ ಮಾರೋದಕ್ಕೆ ಅವ್ರೊಂದು ಚೀಲ ಖಾಲಿ ಮಾಡಿದ್ದೀವಿ. ಇಲ್ಲ ಅಂತ ಹೇಳಿಲ್ಲ ನಾನು ಒಂದು ಅಲ್ಲ ರೀ, ಊರು ತುಂಬ ಖಾಲಿ ಆಯ್ತಾ? ವ್ಯಾಪಾರ ಆಗೈತಾ? ಸರಿ ಮಾಡ್ಕೊಂಡು ನಿನ್ನ ಸೇವೆ ನಿನ್ನ ಕೆಲಸ ಏನು ಹೇಳು? ನಿಮ್ಮೂರಿಗೆ ನೀನು ಹೋಗ್ಬೇಕು. ಒಂದು ಸ್ವಲ್ಪ ಇರೋದು ಖಾಲಿ ಮಾಡ್ಕೊಂಡು ಹೋಗೋಣ ಅಂತ. ಇನ್ನೇನು ಇಲ್ಲ ಅಣ್ಣ. ಸರಿ, ಇದೇ ಊರಲ್ಲಿ ಖಾಲಿ ಮಾಡ್ಬೇಕಂತೇನಿಲ್ಲ, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಹೋಗೋಣ ಇದು ಬೆಳಗ್ಗೆ ಇಲ್ಲಿ ಮಾಡ್ಕೊಂತ ಹೋಗೋಣ, ಅಲ್ಲಿ ಸಿಗ್ತವೆ ಅಂತ ಅಷ್ಟೇ. ಸಾಯಂಕಾಲದ ಬೆಳೆದ್ರೆ ಆಡಲ್ಲ. ಆಯಿತು, ನಿಮ್ಮ ಕಡೆ ಫೋನ್ ಮಾಡಿ. ನೀವು ವ್ಯಾಪಾರಸ್ಥರಾದ್ರೆ ನಾನು ಏನು ತೊಂದರೆ ಇಲ್ಲ. ಮಾಡಿ ಒಂದು ನೀನು ಯಾರಿಲ್ವಾ ಫೋನ್ ಎತ್ತಾರು? ನಂಬರ್ ಬೇಕಾದ್ರೆ ತಗೋಣ. ನಂಬರ್ ಬೇಡ ನಮಗೆ, ಏನಕ್ಕೆ ನಂಬರು? ಅವ್ರಿಷ್ಟ ತಗೊಳ್ಳೋರು ತಗೊಂತ ನಂಬರ್ ನಮಗೆ ಬೇಡ. ನಿಮ್ಮ ಕಡೆಯವ್ರಿಗೆ ಫೋನ್ ಮಾಡಿ, ಅವ್ರದ್ದು ಈ ಥರ ವ್ಯಾಪಾರ ಮಾಡ್ತಾರೆ, ಇಷ್ಟು ವರ್ಷದಿಂದ ಮಾಡ್ತಾರೆ, ನಾವು ಬಿಟ್ಬಿಡ್ತೀವಿ. ಮಾಡ್ತಾ ಇದ್ದೀವಿ ಅದೇನಿಲ್ಲ, ವ್ಯಾಪಾರದವ್ರು ಹೇಳ ನಮ್ಗೇನು ಇದ್ದೇ ಇರ್ಬೇಕು. ನೀವು ವ್ಯಾಪಾರ ಮಾಡಪ್ಪ, ನೀನು ವ್ಯಾಪಾರ ಮಾಡೋಕ್ಕೆ ಏನು ತೊಂದರೆ ಕೊಡ್ತಿಲ್ವಲ್ಲ. ವ್ಯಾಪಾರ ಮಾಡೋದು